ಹಲೋ, ನಮಸ್ತೆ ಎಲ್ರಿಗೂ. ನನ್ನ ಹೆಸರು ವಿಘ್ನೇಶ್. ನಾನು ಐಕ್ಯಂ ತ್ರಿಬಲ್ ಗ್ರೂಪ್ನ ಫೌಂಡರ್ ಆಗಿದ್ದೇನೆ. ಸೊ ನಾವು ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ ಆ್ಯಕ್ಚುಲಿ 1 ಇಯರ್ ಕಂಪ್ಲೀಟ್ ಆಯ್ತಾ ಬರ್ತಾಯಿದೆ. ಆ್ಯನಿವರ್ಸರಿ ಇನ್ನೇನು ಬರಲಿಕ್ಕಿದೆ. ಸೊ ನಮ್ಮ ಒಂದು ಗ್ರೂಪ್ ಸ್ಟಾರ್ಟ್ ಆಗಿದ್ದು 23rd ಜೂನ್ 2023ಗೆ ಸ್ಟಾರ್ಟ್ ಆಗಿದ್ದು ಗ್ರೂಪ್. ಸೊ ಇವಾಗ 1 ವರ್ಷ ಆಗಲಿಕ್ಕೆ 1 ವರ್ಷ ಆಯ್ತಾ ಬರ್ತಾ ಇದೆ. ಅದರಲ್ಲೇ ನಾವು ತುಂಬ ವರ್ಕ್ಸ್ಗಳು ಕಂಡಕ್ಟ್ ಮಾಡಿದ್ದೀವಿ. 14 ಶೆಡ್ಯೂಲ್ಸ್ ಅಷ್ಟು ಕಂಪ್ಲೀಟ್ ಮಾಡಿದ್ದೀವಿ. 14 ಶೆಡ್ಯೂಲ್ಸ್ ಅಂತ ಹೇಳಿದಾಗ ಒಂದು ತಿಂಗಳಿಗೆ ನಾವು ಬೇರೆ ಬೇರೆ ಲೊಕೇಶನ್ಸಿಗೆ ಹೋಗ್ತಾ ಇರ್ತೀವಿ. ಓಕೆ, ಬರ್ತಾ ಇವಾಗ ಒಂದು 1 ಮಂತಿಗೆ 2 ಶೆಡ್ಯೂಲ್ಸ್ ಅಷ್ಟು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ಇವಾಗ ಸದ್ಯಕ್ಕೆ. ಓಕೆ, ಸ್ಟಾರ್ಟ್ ಮಾಡುವಾಗ ಆ್ಯಕ್ಚುಲಿ ಒಂದು 10 ಮೆಂಬರ್ಸ್ ಅಷ್ಟು ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟಿಂಗಲ್ಲಿ. ಓಕೆ, ಸೊ ನಮ್ಮ ಒಂದು ಟ್ರಸ್ಟ್ ವರ್ದಿ ಫ್ರೆಂಡ್ಸ್ ಯಾರಿದ್ದಾರೆ, ಸೊ ಅವರೊಟ್ಟಿಗೆ ನಮ್ಮ ಒಂದು ಐಡಿಯಾಸನ್ನೆಲ್ಲ ಶೇರ್ ಮಾಡಿ ಸ್ಟಾರ್ಟ್ ಮಾಡಿದಂಥ ಈ ಗ್ರೂಪ್ ಇವಾಗ ಟೋಟಲಾಗಿ 174 ಮೆಂಬರ್ಸ್ ಇವಾಗ ಕರೆಂಟ್ ಆಗಿದ್ದಾರೆ. ಓಕೆ, ಸೊ ನಾನು ಫಸ್ಟ್ ಆಫ್ ಆಲ್ ಏನು ಅಂತಂದರೆ, ಯಾರೆಲ್ಲ ನಮ್ಮ ಗ್ರೂಪಿಗೆ ಜಾಯ್ನ್ ಆಗಿ ಮತ್ತು ನಮಗೆ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ. ಓಕೆ, ನೀವು ಕೊಡುವಂಥ ಪ್ರತಿಯೊಂದು ಅಮೌಂಟ್ ಇರ್ಬೋದು, ನೀವು 10 ರೂಪಾಯಿ ಇರ್ಬೋದು, 100 ರೂಪಾಯಿ ಇರ್ಬೋದು, 500 ರೂಪಾಯಿ, 1000 ಎಷ್ಟೇ ಇರ್ಬೋದು. ಓಕೆ, ನೀವು ಕೊಡುವಂಥ ಪ್ರತಿ ದುಡ್ಡು ನಮಗೆ ವ್ಯಾಲ್ಯೂನೇ. ಓಕೆ, ಸೊ ನೀವು ಕೊಡ್ತಾ ಇರೋದು ಏನು ಟೈಮ್ ಪಾಸಿಗೆ ಈ ಥರದಕ್ಕೆಲ್ಲ ನೀವು ಕೊಡ್ತಾ ಇರೋದು ನಿಮಗೆ ಗೊತ್ತುಂಟು. ನೀವು ಯಾಕೆ ಕೊಡ್ತಾ ಇದ್ದೀರಾ, ಯಾವ ವಿಷಯ ಕೊಡ್ತಾ ಇದ್ದೀರಾ, ಯಾವ ಕಾಸಿಗೆ ಕೊಡ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಿದೆ. ಸೊ ನಾನು ಪ್ರತಿಯೊಂದು ಮೆಂಬರ್ಸಿಗೆ ನನ್ನ ಒಂದು ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದೇನು ಅಂತಂದರೆ, ಸೊ ನಾವು 1 ಇಯರ್ ನಾವು ವರ್ಕ್ ಮಾಡಿದ್ದರಲ್ಲಿ ನಾವು ಆ್ಯಕ್ಚುಲಿ 18 ಪ್ಲ್ಯಾಂಟ್ಸ್ ಅಷ್ಟು ನಟ್ಟಿದ್ದೇವೆ. ಓಕೆ, 18 ಪ್ಲ್ಯಾಂಟ್ಸ್ ಅಷ್ಟು ನಟ್ಟಿದ್ದೇವೆ. ಮತ್ತು ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ಇಯರ್ಲಿ ನಾವು ಇನ್ನೂ ಸ್ವಲ್ಪ ಡಬಲ್ ಗಿಡ ನೆಡಲಿಕ್ಕೆ ಪ್ಲ್ಯಾನ್ ಹಾಕ್ಕೊಂಡಿದ್ದೇವೆ. ನೋಡುವ ಪ್ಲ್ಯಾಂಟೇಷನ್ ಡ್ರೈವ್. ಸೊ ಇದಕ್ಕೆ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳಬೇಕಾಗಿದೆ ನಮ್ಮ ನಿತಿನ್ ಅಂತ ಹೇಳೋರಿಗೆ. ಸೊ ನಿತಿನ್ ಅವರು ಆ್ಯಕ್ಚುಲಿ ನಮಗೊಂದು ಪ್ಲ್ಯಾಂಟೇಷನ್ ಡ್ರೈವ್ನ ಒಂದು ಐಡಿಯಾಸ್ ಹೇಳ್ಕೊಟ್ಟಿದ್ದವರು. ಓಕೆ, ಸೊ ಅವರಿಗೊಂದು ದೊಡ್ಡ ಥ್ಯಾಂಕ್ಸ್ ಅಂತ ಹೇಳ್ಕೊಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಇನ್ನು ಬರ್ತಾ ಹೇಳೋದಾದರೆ, ಐಕ್ಯಮ್ನ ಆ್ಯಕ್ಚುಲಿ ಒಳ್ಳೆಯ ಒಂದು ಮೆಸೇಜ್ ಆಗಿ ನಾವು ಎಲ್ಲರಿಗೆ ಸ್ಪ್ರೆಡ್ ಮಾಡಬೇಕಾಗಿದೆ. ಓಕೆ, ಸೊ ಮೇನ್ ಇಂಟೆನ್ಷನ್ ಯಾಕೆ ಐಕ್ಯಮ್ ತ್ರಿಬಲ್ ಕ್ರಿಯೇಟ್ ಮಾಡೋಕ್ಕೆ ಮೇನ್ ಇಂಟೆನ್ಷನ್ ಏನಂತಂದರೆ, ನಾವು ಬೇರೆ ಜಸ್ಟ್ ಬಾಯಿಂದ ಮಾತ್ರ ಹೇಳೋದು ನಾವು ಹೆಲ್ಪ್ ಮಾಡ್ತೀವಿ ಆ ಥರ ಈ ಥರ ಹಂಗೆ ಅಂತ. ಓಕೆ, ಬಟ್ ಇನ್ ರಿಯಾಲಿಟಿಯಾಗಿ ಪ್ರತಿಯೊಬ್ಬರು ಎಲ್ಲರನ್ನೂ ಹೆಲ್ಪ್ ಮಾಡಬೇಕು. ಓಕೆ, ಸೊ ಇದೇ ಮೇನ್ ಇದರದ್ದು ರೂಲ್, ಐಕ್ಯಮ್ ರೂಲ್. ಓಕೆ, ಸೊ ಹೆಲ್ಪ್ ಎವ್ರಿ ಒನ್, ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್, ರಿಟರ್ನ್ ದ ಫೇವರ್ ವೆನ್ ಇಟ್ಸ್ ಟೈಮ್. ಓಕೆ, ದಿಸ್ ಇಸ್ ದ ಪಾಲಿಸಿ. ಓಕೆ, ಸೊ ಮತ್ತು ಇನ್ನು ಹೇಳೋದಾದರೆ, ನಮ್ಮ ಗ್ರೂಪ್ನ ಇನ್ನೂ ಅಪ್ಕಮಿಂಗ್ ಶೆಡ್ಯೂಲ್ಸ್ ಬರಲಿಕ್ಕಿದೆ. ಮತ್ತು ಇನ್ನು ನಾವು ಒಂದು 2, 3, 4 ಪ್ರೋಗ್ರಾಮ್ ಕಂಡಕ್ಟ್ ಮಾಡಲಿಕ್ಕಿದೆ. ಸೊ ಅದರಲ್ಲೊಂದು ಏನಂತಂದರೆ, ನಾವು ಡ್ಯಾನ್ಸ್ ಕ್ಲಾಸಸ್ ಪ್ರೊವೈಡ್ ಮಾಡುವ ಅಂತ ಹೇಳ್ಕೊಂಡು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಓಕೆ, ಸೊ ಇದು ಇನ್ನು ನೆಕ್ಸ್ಟು 3 ಮಂತ್ಸಲ್ಲಿ ಇದು ಇಂಪ್ಲಿಮೆಂಟ್ ಆಗುತ್ತೆ. ಸೊ ಇದರಲ್ಲಿ ಏನು ಅಂತ ಹೇಳಿದ್ರೆ, ನಾವು ಯಾವುದೋ ಒಂದು ಸ್ಕೂಲ್ನ ಟ್ರಿಗರ್ ಮಾಡಿಕೊಂಡು, ಸೊ ಅವರಿಗೆ ನಾವು ಅವರ ಸಬ್ಜೆಕ್ಟ್ ಪೀರಿಯಡ್ ಏನಿದೆ ಪ್ರತಿ ಒಂದು ವಾರದಲ್ಲಿ ಯಾವುದಾದ್ರೂ ಒಂದು ಪೀರಿಯಡ್ ನಮಗೆ ಕೊಡಬೇಕಾಗಿದೆ. ಯಾರು ಒಂದು ಸ್ಕೂಲ್ ಅವರು ಏನು ಅಂತ ಹೇಳಿದ್ರೆ, ವಾರಕ್ಕೆ ಒಂದು ಡ್ಯಾನ್ಸ್ ಕ್ಲಾಸ್ ಆದರೂ ಅವರು ಕಂಡಕ್ಟ್ ಮಾಡಲೇಬೇಕು. ಓಕೆ, ಸೊ ನಾವು ಕಂಡಕ್ಟ್ ಮಾಡಿಸ್ತೀವಿ. ಓಕೆ, ಆ ಒಂದು ಪೀರಿಯಡ್ ಪರ್ಮಿಷನ್ ನಮಗೆ ಸಿಕ್ಕಿದ ತಕ್ಷಣ, ಅದು ಆಲ್ರೆಡಿ ನಮಗೊಂದು ಸಿಕ್ಕಿದೆ. ಸೊ ಆ ಸ್ಕೂಲ್ ನಾವು ಮೆನ್ಷನ್ ಮಾಡ್ತೀವಿ ಮತ್ತೆ. ಸೊ ಆ ಸ್ಕೂಲಿಗೆ ಹೋಗಿ ನಾವೇ ಡ್ಯಾನ್ಸ್ ಕ್ಲಾಸಸ್ ಪ್ರೊವೈಡ್ ಮಾಡ್ತಾಯಿದ್ದೀವಿ. ವೀಕ್ಲಿ ಒನ್ಸ್, ಮಂತ್ಲಿ 4 ಡೇಸ್ ಆಗುತ್ತೆ. ಓಕೆ, ಸೊ ಆ ಟೈಮಲ್ಲಿ ನಾವು ಅವರಿಗೆ ಹೋಗಿ ಡ್ಯಾನ್ಸ್ ಕಲಿಸ್ತೀವಿ. ಪ್ಲಸ್ ಅವರಿಗೆ ಡ್ಯಾನ್ಸ್ ಪ್ರೋಗ್ರಾಮ್ ಏನಿದೆ, ಕಾಂಪಿಟೇಷನ್ಸ್ ಇದಕ್ಕೆಲ್ಲ ಹಚ್ಚೋದಕ್ಕೆ ಜವಾಬ್ದಾರಿ ನಮ್ಮದಾಗಿರುತ್ತೆ. ನೋಡುವ, ಅದು ನಾವು ಬರ್ತಾ ಇನ್ನೂ ಸ್ವಲ್ಪ ಇಂಪ್ರೂವ್ ಆದಾಗ ಹಾಗೆ ನಮ್ಮ ವರ್ಕ್ಗಳು ಸಹ ಇಂಪ್ರೂವ್ ಆಗ್ತಾನೆ ಹೋಗ್ತಾ ಇರುತ್ತೆ. ಓಕೆ, ಸೊ ಮತ್ತು ಇನ್ನೊಂದು ಹೇಳೋದಾದರೆ, ನಾವು ಪ್ರತಿಯೊಂದು ಲೊಕೇಶನ್ಸ್ ಅಥವಾ ಪ್ರತಿಯೊಂದು ಪ್ಲೇಸಿಗೆ ನಾವು ಒಂದು ವಿಸಿಟ್ ಕೊಡಬೇಕು ಅಂತ ಹೇಳಿದಾಗ ನಾವು ಬಸ್ಸಲ್ಲಿ ಹೋಗೋದು ಆ್ಯಕ್ಚುಲಿ ತುಂಬ ಕಷ್ಟ. ಓಕೆ, ಆ ಪರ್ಟಿಕ್ಯುಲರ್ ಟೈಮಿಗೆ ಎಕ್ಸಾಕ್ಟಾಗಿ ರೀಚ್ ಆಗೋಲ್ಲ, ಮತ್ತು ವಾಪಸ್ ರಿಟರ್ನ್ ಬರುವಾಗ ನಮಗೆ ಕಷ್ಟ ಆಗುತ್ತೆ. ಸೊ ಇದಕ್ಕೆಲ್ಲ ಒಂದು ಪ್ರಿಪ್ರೇಷನ್ ಆಗಿ ನಾವು ತಗೊಂಡಿದ್ದು ವೆಹಿಕಲ್ ಅರೇಂಜ್ಮೆಂಟ್ಸ್. ಓಕೆ, ಸೊ ವೆಹಿಕಲ್ ಅರೇಂಜ್ಮೆಂಟ್ಸಲ್ಲಿರುವಂಥ ನಮ್ಮ ಗ್ರೂಪಲ್ಲಿರುವಂಥ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ ಎಷ್ಟು ಜನ ಇದ್ದಾರೆ, ಸೊ ಅವರಿಗೆಲ್ಲರಿಗೆ ಒಂದು ದೊಡ್ಡ ಥ್ಯಾಂಕ್ ಯು. ಸೊ ಅದರಲ್ಲಿ ಮೇಯ್ನಾಗಿ ನಾನು ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡೋದು ನಮ್ಮ ಆಶಿಕ್ ಅವರು ಇರ್ಬೋದು, ಅಥವಾ ನಮ್ಮ ಗಣೇಶ್, ಮತ್ತು ನಮ್ಮ ಝೇವಿಯರ್ ಸರ್ ಇರ್ಬೋದು, ಅಥವಾ ನಂದನ್ ಇರ್ಬೋದು, ಮತ್ತು ಸಚಿನ್ ಅವರು. ಓಕೆ, ಸೊ ಇದು ಎಷ್ಟು ಜನರು ನಮಗೆ ಹೆಲ್ಪ್ ಮಾಡಿದ್ದೀರಾ. ಸೊ ಅದಕ್ಕೊಂದು ದೊಡ್ಡ ಥ್ಯಾಂಕ್ ಯು. ಮತ್ತು ಅದರೊಟ್ಟಿಗೆ ಇನ್ನೊಬ್ಬರು ಸತೀಶ್ ಸರ್ ಅಂತ ಹೇಳ್ಕೊಂಡು. ಓಕೆ, ಸೊ ಎಷ್ಟು ಜನರು ನಮಗೆ ಆ್ಯಕ್ಚುಲಿ ನಿಮ್ಮ ಒಂದು ವೆಹಿಕಲ್ ಪ್ರೊವೈಡ್ ಮಾಡಿ ನಮಗೆ ಯಾವ ಟೈಮಿಗೆ ರೀಚ್ ಆಗಬೇಕು ಆ ಟೈಮಿಗೆ ರೀಚ್ ಆಗೋ ಥರ ಹೆಲ್ಪ್ ಮಾಡಿದ್ದಾರೆ. ಓಕೆ, ಸೊ ಇದಕ್ಕೊಂದು ದೊಡ್ಡ ಥ್ಯಾಂಕ್ ಯು. ಮತ್ತು ಸೊ ಇಷ್ಟೇ ಇದು. ಓಕೆ, ಫುಡ್ಡಿಗೆ ನಮ್ಮ ಇನ್ಚಾರ್ಜ್ ತೊಗೊಂಡಿದ್ದವರು ಆಶಾ ಅಕ್ಕ ಅಂತ ಹೇಳ್ಕೊಂಡು, ಕ್ಯಾಂಟೀನವರು. ಸೊ ಅವರು ನಮಗೆ ಯಾವ ಟೈಮಿಗೆ ಯಾವ ಲೊಕೇಶನ್ ಅಥವಾ ಯಾವ ಒಂದು ಟೈಮಿಗೆ ನಮಗೆ ಫುಡ್ ಬೇಕಾಗಿದೆ ಆ ಟೈಮಿಗೆ ನಾವು ಹೇಳಿದಂಥ ಫುಡ್ನ ಅವ್ರು ಪ್ರಿಪೇರ್ ಮಾಡಿ ಕೊಡ್ತಾರೆ. ಸೊ ಅದಕ್ಕೊಂದು ದೊಡ್ಡ ಥ್ಯಾಂಕ್ ಯು. ಓಕೆ, ಯಾವುದೇ ಏಜು ಅಂಥವ್ರು ಇರಲಿ, ಸಣ್ಣವರು ದೊಡ್ಡವರು ಯಾವುದು ಆ ಥರ ಏನಿಲ್ಲ. ಸೊ ನಮ್ಮ ಗ್ರೂಪಿಗೆ ಬಂದು ಜಾಯ್ನ್ ಆಗ್ಬೋದು. ನಿಮಗೆ ಹೆಲ್ಪ್ ಮಾಡೋ ಮೈಂಡ್ಸೆಟ್ ಇದೆಯಾ, ನಾವು ನಿಮಗೆ ಪ್ಲ್ಯಾಟ್ಫಾರ್ಮ್ ಕೊಡ್ತಾಯಿದ್ದೀವಿ. ಓಕೆ, ಇದರಲ್ಲಿ ಯಾವ ಪ್ರಾಫಿಟ್ ಇಂಟೆನ್ಷನ್ ಏನಿಲ್ಲ. ನೀವು ಆ್ಯಕ್ಚುಲಿ ಗ್ರೂಪಿಗೆ ಬಂದು ಜಾಯ್ನ್ ಆಗಿ ಒಂದು ಶೆಡ್ಯೂಲ್ ಅಟೆಂಡ್ ಆದಾಗ ನಿಮಗೆ ಬರ್ತಾ ಗೊತ್ತಾಗುತ್ತೆ ಹೇಗೆ ಗ್ರೂಪ್ ರನ್ ಆಯ್ತಾ ಉಂಟು ಅಂತ. ಬಟ್ ನಾನು ಒಂದೇ ಹೇಳೋದು ಏನಂತಂದರೆ, ಕ್ವಶನ್ ಮಾಡಿ. ಓಕೆ,
ಸೊ ನೀವೀಗ ಯಾರನ್ನೂ ಬ್ಲ್ಯಾಂಕಾಗಿ ನಂಬಬೇಕು ಅಂತ ಅವಶ್ಯಕತೆ ಇಲ್ಲ. ಸೊ ಕ್ವಶ್ಚನ್ ಮಾಡಬೇಕು ಆದಷ್ಟು. ಓಕೆ, ನೀವು ಯಾವಾಗ ಕ್ವಶ್ಚನ್ ರೈಸ್ ಮಾಡ್ತೀರಾ ಆವಾಗಲೇ ಅಲ್ಲಿ ಆ ಗ್ರೂಪಲ್ಲಿ ಏನು ನಡೀತಾ ಉಂಟು ಎಲ್ಲ ವಿಷಯ ಗೊತ್ತಾಗೋದು. ಕರೆಕ್ಟಾ? ಸೊ ಅದೇ ನಾನು ಹೇಳ್ತಾ ಇರೋದು. ಆದಷ್ಟು ಜನರು ನೀವು ಆ್ಯಕ್ಚುಲಿ ಇದು ನೋಡ್ತಾ ಇರ್ತೀವಿ, ವೀಡಿಯೋ ನೋಡ್ತಾ ಇರ್ತೀರ. ಸೊ ನಿಮ್ಮಲ್ಲಾದಂಥ ಸಹಾಯನ ನಮಗೆ ಪ್ರೊವೈಡ್ ಮಾಡಿ. ಓಕೆ, ಆದಷ್ಟು ನಮ್ಮೊಟ್ಟಿಗೆ ಇನ್ಕ್ಲೂಡ್ ಆಗಿ ಮತ್ತು ನಾವು ಏನೋ ನಮ್ಮ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನು ಮತ್ತು ನಮ್ಮ ಒಂದು ಇಡೀ ಫುಲ್ ಟೀಮ್ ಒಂದು 174 ಮೆಂಬರ್ಸ್ ಅಷ್ಟು ಪ್ರಯತ್ನ ಪಡ್ತಾ ಇದ್ದೇವೆ. ನಾವು ಮಾಡುವಂಥ ವರ್ಕ್ ನಿಮಗೆ ಓಕೆ, ಇವ್ರು ಮಾಡ್ತಾ ಇರೋದು ವರ್ಕ್ ಓಕೆ, ಟ್ರಸ್ಟ್ ವರ್ದಿ ಅಂತ ಹೇಳಿದ್ರೆ ಸೊ ನೀವು ಬಂದು ಜಾಯ್ನ್ ಆಗ್ಬೋದು. ನಿಮಗೆ ಈಗೆಲ್ಲ ಯಾವುದೇ ಥರದ ನಿಮಗೆ ಪ್ರಾಬ್ಲಮ್ಸ್ ಬರೋದಿಲ್ಲ. ಓಕೆ, ಅಂಥದ್ದು ಏನಾದರೂ ಪ್ರಾಬ್ಲಮ್ಸ್ ಬಂದಲ್ಲಿ ನೀವು ನಮಗೆ ಹೇಳ್ಬೋದು. ನಾವು ನಿಮಗೆ ಏನು ಅದರ ಸೊಲ್ಯೂಷನ್ ಏನಿದೆ ಅದು ಸೊಲ್ಯೂಷನ್ ಕೊಡ್ತೀವಿ ನಾವು. ಓಕೆ, ಸೊ ಇದಿಷ್ಟು ನನ್ನ ಮಾತಾಗಿದೆ. ಸೊ ನೋಡುವ, ಐಕ್ಯಮ್ ಒಟ್ಟಿಗೆ ಸ್ಟೇ ಟ್ಯೂನ್ಡ್ ಆಗಿರಿ. ಇನ್ನು ಬರ್ತಾ ಶೆಡ್ಯೂಲ್ಸ್ ಇನ್ನು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಥ್ರೂ ಅಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ಐಕ್ಯಮ್ ತ್ರಿಬಲ್ ಒನ್ ಗ್ರೂಪ್ನ ಮರಿಬೇಡಿ. ಐಕ್ಯಮ್ ತ್ರಿಬಲ್ ಒನ್ ಗ್ರೂಪ್ನ ಫಾಲೋ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲೂ ಇದೆ, ಪ್ಲಸ್ ಯೂಟ್ಯೂಬಲ್ಲಿದೆ. ನಾವು ಡೈಲಿ ಅಪ್ಡೇಟ್ಸ್ ಆಗ್ತಾನೆ ಇರ್ತೀವಿ. ಸೊ ನೀವು ಅದರಲ್ಲಿ ಎರಡರಲ್ಲೂ ಚೆಕ್ಔಟ್ ಮಾಡ್ಕೊಳ್ಬೋದು. ಓಕೆ, ಸೊ ಇದಿಷ್ಟು ನನ್ನ ಒಂದು ಮಾತಾಗಿದೆ. ನಿಮಗೆಲ್ಲಾದರೂ ಗ್ರೂಪಿಗೆ ಜಾಯ್ನ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದ್ದಲ್ಲಿ ಸೊ ದಯವಿಟ್ಟು ನಮ್ಮ ಒಂದು ವಾಟ್ಸಪ್ ನಂಬರ್ ನಿಮಗೆ ಕೊಟ್ಟಿರುತ್ತೇವೆ. ಸೊ ಆ ನಂಬರಿಗೆ ನೀವು ಮೆಸೇಜ್ ಮಾಡಿ ಹೇಳ್ಬೋದು ನಿಮಗೆ ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗಲಿಕ್ಕೆ ಅಂತ. ಓಕೆ, ನಾವು ನಿಮಗೆ ಸಪೋರ್ಟ್ ಪ್ರೊವೈಡ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.